ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ನಾನು ಲೇಟಾಗಿ ಎದ್ದೆ. ನಿನ್ನೆ ರಾತ್ರಿನೇ ಒಂದು ಡಿಟಾಕ್ಸ್ ವಾಟರ್ ರೆಡಿ ಮಾಡಿದ್ದೆ. ಯಾವಾಗಲೂ ಕುಡಿಯೋಲ್ಲ, ಒಂದೊಂದು ಸಾರಿ ಕುಡಿತಿರ್ತೀನಿ. ಇದರೊಳಗಡೆ ಏನಿಲ್ಲ, ಜಾಸ್ತಿ ಮೆಂತೆಕಾಳು, ಓಂಕಾಳು, ಲವಂಗ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಇದೆಲ್ಲ ಒಳ್ಳೆಯ ಗುಣ ಎಲ್ಲ ಈ ನೀರೊಳಗೆ ಹೋಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ, ಇಲ್ಲಾಂದ್ರೆ ಹಾಗೆ ಸೋಸ್ಕೊಂಡು ಕುಡಿಬೋದು. ಇದನ್ನೆಲ್ಲ ಯೂಟ್ಯೂಬ್ ವೀಡಿಯೋಲಿ ನೋಡಿದ್ದೆ, ಸೊ ಐ ಆಮ್ ಟ್ರೈಯಿಂಗ್ ಇಟ್. ಮತ್ತು ನೆಕ್ಸ್ಟ್ ಮಗಳು ಬ್ರೇಕ್ಫಾಸ್ಟು ಮತ್ತು ಸ್ಕೂಲ್ ಲಂಚಿಗೆ ರೆಡಿ ಮಾಡಬೇಕು. ಈ ತುವರ್ ದಾಲ್ನ ಎಲ್ಲ ವಾಶ್ ಮಾಡಿ, ಜಸ್ಟ್ ಇದನ್ನೇ ನೆನೆಸಿಡೋಂಗಿಲ್ಲ ತುಂಬ ಹೊತ್ತು, ಜಸ್ಟ್ 5 ಮಿನಿಟ್ಸ್ ಆದರೆ ನೆನೆಸಿಡು, ಇಲ್ಲಾಂದ್ರೆ ಇಲ್ಲ. ಸೊ ಅದು ನೆನೆಸೋಕ್ಕಿಟ್ಟು ಇವಾಗ ಜಸ್ಟ್ ಕ್ವಿಕ್ಕಾಗಿ ಲಂಚಿಗೆ ರೆಡಿ ಮಾಡ್ತಿದ್ದೀನಿ. ಸೇಮಿಯಾ ಉಪ್ಪಿಟ್ಟಿಗೆ ಬಿಸಿನೀರು ಬಾಯ್ಲ್ ಮಾಡೋಕ್ಕಿಟ್ಟು, ಜೊತೆಗೆ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ನಂತರ ಈ ಶಾವಿಗೆ ಇರುತ್ತಲ್ಲ, ಇದು ಮೈದಾದಲ್ಲ, ಇದು ಗೋಧಿ ಹಿಟ್ಟಿಂದ ಮಾಡಿದ್ದು ಅನಿಸುತ್ತೆ. ಕಲರೂ ಡಿಫ್ರೆಂಟ್ ಆಗಿದೆ. ಇದನ್ನು ನೆನೆಯೋಕೆ ಇಡ್ತೀನಿ. ಮೀನ್ ವೈಲ್ ನನ್ನ ಹಸ್ಬೆಂಡಿಗೆ ಆ್ಯಕ್ಚುಲಿ ಕಫ್ ಆಗಿದೆ. ಅವ್ರು ಹೇಳಿದ್ರು ಇದೊಂದು ಜಿಂಜರ್ ಟೀ ಥರ ಮಾಡಿಕೊಡು ಅಂತ. ಅದು ಆ್ಯಕ್ಚುಲಿ ನೆನ್ನೆ ಕುಡಿದಿದ್ದು ಅವ್ರಿಗೆ ಒಳ್ಳೆಯದಾಗಿತ್ತು. ಅದಕ್ಕೆ ಜಿಂಜರ್ ಫ್ರೆಶ್ ಜಜ್ಜಿಬಿಟ್ಟು ಈ ಬಿಸಿನೀರಿಗಿರುತ್ತಲ್ಲ, ಬಿಸಿನೀರಲ್ಲ ತಣ್ಣ ನೀರಿಗೆ ಈ ಜಜ್ಜಿದ ಶುಂಠಿ, ಏನಂತಾರೆ ಲವಂಗ, ಸಿನಮನ್ ಸ್ಟಿಕ್ಕು, ಆಮೇಲೆ ಜಿಂಜರು ಮತ್ತು ಪೆಪ್ಪರ್ ಕಾಳು ಹಾಕಿ ಒಂದು ಸ್ವಲ್ಪ ಏನಂತಾರೆ ಅರಶಿನ ಹಾಕಿ ಬಾಯ್ಲ್ ಮಾಡಿದರೆ ಸಾಕು. ಅದು ಚೆನ್ನಾಗಿ ಒಳ್ಳೆ ಬಾಯ್ಲ್ ಆದಮೇಲೆ ಇದಕ್ಕೆ ಹನಿ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುಡಿದ್ರೆ ಆ್ಯಕ್ಚುಲಿ ಎಲ್ಲ ಕಫೆಲ್ಲ ಹೊರಗೆ ಬರುತ್ತೆ. ಒಳ್ಳೆ ವಿಂಟರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೊಂದು ಸೈಡಿಗಿಟ್ಟೆ. ಆಮೇಲೆ ಈ ತವಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ. ಜೊತೆಗೆ ನನ್ನ ವಾಟರು ಬಾಯ್ಲ್ ಆಗಿದೆ, ಇದಕ್ಕೆ ಸೇವಿಗೆ ಹಾಕಿದೆ. ಹಾಕ್ಬಿಟ್ಟು ಚೆನ್ನಾಗಿ ತುಂಬ ಹೊತ್ತಲ್ಲ, ಸ್ವಲ್ಪ ಹೊತ್ತು ಬಾಯ್ಲ್ ಆದರೆ ಸಾಕು. ಅದನ್ನೆಲ್ಲ ಬಾಯ್ಲ್ ಮಾಡಿ ಆಮೇಲೆ ಒಂಚೂರು ಎಣ್ಣೆನೂ ಹಾಕಬೇಕು ಕರೆಕ್ಟ್ ಅದು ಸೇವಿಗೆಗೆ. ಅದನ್ನ ಹಾಕ್ಬಿಟ್ಟು ಬಾಯ್ಲ್ ಆಗಿಬಿಟ್ಟು ಇವಾಗ ನೆಕ್ಸ್ಟು ಬೆಳಿಗ್ಗೆ ಆ್ಯಕ್ಚುಲಿ ಗಡಿಬಿಡಿನೇ ಆಗುತ್ತೆ ಎಲ್ಲ ಕೆಲಸನೂ. ಅದು ಮಾಡು ಇದು ಮಾಡು. ಅವರು ಲೇಟಾಗಿದ್ದರೆ ಇನ್ನೂ ಕಷ್ಟ. ಇದನ್ನೆಲ್ಲ ನೆನೆಸಿ ಸೋಸಿಬಿಟ್ಟು ಕ್ಯಾಪ್ಸಿಕಮ್ಮು, ಆನಿಯನ್ನು, ಕೊತ್ತಂಬರಿ ಇಷ್ಟೇ ಹಾಕ್ತಾಯಿರೋದು. ಇಷ್ಟು ಇದು ನೆನೆಸಿದ್ದು ಇದಕ್ಕೆ ಜಸ್ಟ್ ಹಂಚು ಕಾಯ್ದಿದೆ. ನಾನು ಫಸ್ಟ್ ಟೈಮ್ ಇದು ಹೊಸ ಹಂಚು ಕಾಸ್ತಾ ಇರೋದು. ಯೂಶ್ವಲಿ ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೆ. ನನ್ನ ಹಸ್ಬೆಂಡು ಹೆಲ್ದಿ ಇರಬೇಕು ಅಂದ್ಬಿಟ್ಟು ನಾನ್ ಸ್ಟಿಕ್ ಎಲ್ಲ ಎಸ್ತಾಕಿ ಇದನ್ನು ಕಾಸ್ತಾ ಇರೋ. ನಿಂದು ಕಷ್ಟ, ಡ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ. ಬಟ್ ಅದು ಸ್ವಲ್ಪ ಕಷ್ಟ. ಇವಾಗ ಈ ಪಾತ್ರೆಯಲ್ಲೇ ಸ್ವಲ್ಪ ಎಣ್ಣೆ, ಶೇಂಗಾ ಎಣ್ಣೆನೇ ಯೂಸ್ ಮಾಡೋದು. ಶೇಂಗಾ ಎಣ್ಣೆ, ಆ ಶೇಂಗಾ ಎಣ್ಣೆಗೆ ಏನಂತಾರೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಶೇಂಗಾ, ನನ್ನ ಮಗಳಿಗೆ ಶೇಂಗಾ ಇಷ್ಟ. ಸೊ ಶೇಂಗಾ ಹುರಿದುಬಿಟ್ಟು, ಈ ಪಾತ್ರೆ ಆ್ಯಕ್ಚುಲಿ ತುಂಬ ತೆಳ್ಳಗಿದೆ, ಅದರಿಂದ ನನಗೆ ಬೇಗ ಸುಟ್ಕೊಂಡು ಬಿಡುತ್ತೆ, ಅದಕ್ಕೆ ತಿರುಗಿಸ್ತಾ ಇರಬೇಕು. ಇದಾದಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೆ ನಾನು ಬೆಳಿಗ್ಗೆ ಹೊತ್ತು. ಇದನ್ನು ರುಬ್ಬಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಜಸ್ಟ್ ಅದು ಇದಕ್ಕೇನಿಲ್ಲ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರು ಒಂದು ಸ್ವಲ್ಪ ನುಣ್ಣಗಂತಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಸಾಕು. ಇವಾಗ ನಂದು ಶೇಂಗಾನು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಇದು ಚಿಟಪಟ ಅಂದಮೇಲೆ ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಇನ್ನೊಂಚೂರು ಹುರಿದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನೂ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆಮೇಲೆ ಅದಕ್ಕೆ ಜಸ್ಟ್ ಶಾವಿಗೆ ಮಿಕ್ಸ್ ಮಾಡೋದಷ್ಟೇ. ಇದನ್ನು ರುಬ್ಬಿದ ಕೆಲಸ ಆಯಿತು. ಇದನ್ನು ರುಬ್ಬಾಯಿತು. ಏನಂತಾರೆ ದೋಸೆಗೆ, ಒಂಥರ ತೋರ್ ದೋಸೆಗೆ ಜಸ್ಟ್ ಈ ನಾನು ಸೋಸಿದ್ದ ಶಾವಿಗೆನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಕಲಸಿದ್ರೆ
ನಮ್ಮ ಸಾವಿಗೆ ಒಬ್ಬಟ್ಟು ರೆಡಿ. ಜಸ್ಟ್ ಇವಾಗ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದ ತಕ್ಷಣ ಅವಳಿಗೆ ದೋಸೆ ಹಾಕ್ಕೊಡ್ತೀನಿ. ಇದನ್ನು ಅವಳು ಲಂಚಿಗೆ ಪ್ಯಾಕ್ ಮಾಡಿಬಿಡ್ತೀನಿ ಅಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿದರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ತುಂಬ ಏನು ಇದು ಮಾಡೋದಾಗಲ್ಲ. ತುಂಬ ಮಾಡಿದಷ್ಟು ಅದು ಮುಷಿ ಆಗಿಬಿಡುತ್ತೆ ಅಷ್ಟೇ. ಸೊ ನಂದು ಇದು ಇವಾಗ ನಿನ್ನೆ ಡಿಶ್ ವಾಷರಲ್ಲೆಲ್ಲ ಇದು ಮಾಡಿದ್ದೆ. ಜಸ್ಟ್ ಸ್ಪೂನ್ ತೊಗೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿ, ಪ್ಲಸ್ ಇದು ಒಂಥರ ರವೆ ದೋಸೆ ಹಾಕ್ತೀವಲ್ಲ ಆ ಥರ ಬರಬೇಕು. ಸೊ ನೀರು ಜಾಸ್ತಿ ಆ್ಯಡ್ ಮಾಡಿದರೆ ಚೆನ್ನಾಗಿ, ಬಟ್ ಜಸ್ಟ್ ನಾನು ಹಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾದಿದೆ. ಇದಕ್ಕೆ ಒಂಚೂರು ಎಣ್ಣೆ ಸವರ್ಬಿಟ್ಟು ಈ ಆನಿಯನ್ ಸಿಪ್ಪೆ ಇರುತ್ತಲ್ಲ ಅದರಿಂದ ಜಸ್ಟ್ ಅದನ್ನ ರಬ್ ಮಾಡ್ತೀನಿ. ನಮ್ಮಮ್ಮ ಎಲ್ಲ ಹಿಂಗೆ ಮಾಡ್ತಿದ್ದಿದ್ದು. ದೋಸೆ ಹಾಕಬೇಕಾದ್ರೆ ಹಂಚ ಮೇಲೆ ಹಿಂಗೆ ರಬ್ ಮಾಡಿಬಿಟ್ಟು ಅದಕ್ಕೆ ಏನಂತೀರಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಬಟ್ ಗೊತ್ತಿಲ್ಲ, ಇದು ಹೊಸ ಹಂಚು, ನನಗೆ ಅಭ್ಯಾಸ ಬೇರೆ ಇಲ್ಲ. ಸೊ ಜಸ್ಟ್ ತೆಳ್ಳಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಜಸ್ಟ್ ಹಂಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಮೇಲಿಂದ ಹಾಕಿದಷ್ಟು ಚೆನ್ನಾಗಿ ಇನ್ನೊಂದು ಒಂಥರ ರವೆ ದೋಸೆ ಥರ ಚೆನ್ನಾಗಿ ಬರುತ್ತೆ. ಬಟ್ ಹೆಂಗೋ ಸ್ವಲ್ಪ ಚಿಕ್ಕದಾಗಿ ಹಾಕಿ ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕಿದರೆ ಕ್ರಿಸ್ಪಿ ಆಗುತ್ತೇನೋ. ಇದಕ್ಕೆ ಆ್ಯಕ್ಚುಲಿ ಇನ್ನೊಂಚೂರು ನೀರು ಹಾಕ್ದೆ ನಾನು ತೆಳ್ಳಗೆ ಮಾಡೋಣ ಅಂದ್ಬಿಟ್ಟು. ಆವಾಗ ಅದು ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನಂದೇನೋ ಒಂದು ಮಟ್ಟಿಗೆ ರೆಡಿ ಆಗಿದೆ. ಬಟ್ ಟ್ರೈಯಿಂಗ್ ಬರ್ತಾಯಿದೆ. ಬಟ್ ಅಷ್ಟು ಏನು ಒಂದು ಕಡೆ ಏನೋ ಅಂಟ್ಕೊಂಡಂಗಾಗಿದೆ. ಅದು ಸರಿ ಇನ್ನೂ ತೆಗಿಯೋಕೆ ಆಗ್ತಿರಲಿಲ್ಲ. ಕಿತ್ತೋಯ್ತೆಲ್ಲ ಪೀಸಾಗಿ. ಇಟ್ಸ್ ಓಕೆ, ನೀವೇ ಕಟ್ ಮಾಡಿ ತಿನ್ನೋದಲ್ಲ. ಜಸ್ಟ್ ಅಷ್ಟರೊಳಗಡೆ ತುಪ್ಪನೂ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಏನಂತೀರಿ ಅದನ್ನು ನನ್ನ ಮಗಳಿಗೆ ಕೊಡ್ತೀನಿ ಅಷ್ಟೇ. ಅವಳು ಆ್ಯಕ್ಚುಲಿ ಕೊಟ್ಟಾಗ ಏನಮ್ಮ ಇದೆಲ್ಲ ಹಿಂಗೆ ಇದೆ ಅಂದ್ಬಿಟ್ಟು. ಅವಳು ಚಟ್ನಿ ತಿನ್ನಲ್ಲ. ಸೊ ನಾನು ಒಂಚೂರು ಸಾಸ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಆಮೇಲೆ ಜಸ್ಟ್ ಇನ್ನೊಂದು ದೋಸೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ತೆಳ್ಳಗೆ ಮಾಡಿದ್ದೀನಲ್ಲ ಇವಾಗ ಬ್ಯಾಟರ್, ಅದರಿಂದ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ತೆಳ್ಳಗೆ ಆದಷ್ಟು ಚೆನ್ನಾಗಿ ಅಂತಾರೆ. ಇವಾಗ ಒಂಚೂರು ಚೆನ್ನಾಗಿ ದೊಡ್ಡ ಹೋಲ್ ಬರ್ತಾಯಿದೆ, ನೋಡೋಣ. ಆದರೂ ಇದೂ ಏನು ಚೆನ್ನಾಗೇನು ಬರಲಿಲ್ಲ ದೋಸೆ. ಸ್ವಲ್ಪ ಕಷ್ಟನೇ, ಅಭ್ಯಾಸ ಬೇಕು ಅನಿಸುತ್ತೆ ಈ ಥರ ಹಂಚ ಮೇಲೆ ಮಾಡೋಕ್ಕೆ. ಇದು ಒಂಥರ ಪ್ಯಾನ್ ಥರನೂ ಇದೆಲ್ಲ ಹಂಚೂ ಅಲ್ಲ, ಇದು ಪೂರ ಫ್ಲ್ಯಾಟ್ ಇರೋ ಥರ ಸೈಡ್ ಹಿಂಗೆ. ಸೊ ಆ್ಯಕ್ಚುಲಿ ನನ್ನ ಮಗಳೆಲ್ಲ ಸ್ನಾನ ಮಾಡಿ, ನನ್ನ ಹಸ್ಬೆಂಡ್ ಒಳಗೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿಸಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ತಲೆಗೆ ಎಣ್ಣೆ ಹಚ್ತಾ ಇದ್ದಾರೆ. ಅವಳು ಮೀನ್ವೆಲ್ ತಿಂತಾಯಿದ್ದಾಳೆ. ಸೊ ಅವಳೆಲ್ಲ ರೆಡಿ ಆದ ತಕ್ಷಣ ಸ್ಕೂಲ್ ಕರ್ಕೊಂಡು ಹೋಗೋದು. ಅವ್ರಿಗೆ ಆ್ಯಕ್ಚುಲಿ ಯೂಶ್ವಲಿ 3 ಲಂಚ್ ಬಾಕ್ಸ್ ಇರುತ್ತೆ, 3 ಬಾಕ್ಸು. ಒಂದು ಲಂಚು, ಇನ್ನೊಂದು ಏನಂತಾರೆ ಸ್ನ್ಯಾಕಿಗೆ. ಎಲ್ಲ ಕಟ್ ಮಾಡಿ ಹಾಕಿದ್ದಾಯಿತು. ಜಸ್ಟ್ ಇವಾಗ ಅವಳು ಸ್ಕೂಲಿಗೆ ರೆಡಿ. ಬಾಯ್ ಹೇಳಿ ಹೊರಟ್ಲು.